ನಮಸ್ತೆ ಫ್ರೆಂಡ್ಸ್. ನಾನು ಕರುಣಾಕರ ಚಿತ್ರವನ್ನು ಇವತ್ತು ನಾನು ನೋಡ್ಕೊಂಡ್ಬಂದೆ. ನಾನು ಇದನ್ನು ಎರಡನೇ ಸತಿ ನೋಡ್ಕೊಂಡ್ಬಂದೆ. ಮೊದಲನೇ ಸತಿ ನೋಡಿದಾಗಲೇ ನನಗೆ ತುಂಬ ಇಷ್ಟ ಆಗಿತ್ತು. ಎರಡನೇ ಸತಿ ನೋಡುವಾಗಲೂ ತುಂಬ ಇಷ್ಟ ಆಯಿತು. ಯಾಕಂದರೆ ಫ್ಯಾಮಿಲಿ ಕೂತು ನೋಡ್ಬೋದಾದ ಚಿತ್ರ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಆಡಿಯನ್ಸು ಒಟ್ಟಿಗೆ ಮನೆ ಮಂದಿಯೆಲ್ಲ ಕೂತು ನೋಡ್ಬೋದಾದಂಥ ಚಿತ್ರವನ್ನು ಕೊಟ್ಟಿದ್ದಾರೆ ಡೈರೆಕ್ಟರಾದ ಆರ್ಯನ್ ತೇಜಸ್ ಅವರು. ಸೊ ಅವ್ರ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಈ ಒಂದು ಫ್ಯಾಮಿಲಿ ಆಡಿಯನ್ಸ್ ಅಂದರೆ ತಂದೆ ತಾಯಿಯಾದವರು ತಮ್ಮ ಮಕ್ಕಳ ಆಸೆಗಾಗಿ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಯಾವ ರೀತಿ ಕಷ್ಟವನ್ನು ಪಡ್ತಾರೆ ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಮತ್ತು ಮಕ್ಕಳ ಸಣ್ಣ ಸಣ್ಣ ಆಸೆಗಳನ್ನು ಈಡೇರಿಸೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ಕೂಡ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಈ ಚಿತ್ರದಲ್ಲಿ ಲೋವರ್ ಮಿಡ್ಲ್ ಕ್ಲಾಸ್ ಅಂದರೆ ಕೆಳ ಹಂತದ ಮಧ್ಯಮ ವರ್ಗದ ಒಂದು ಕುಟುಂಬ ಯಾವ ರೀತಿ ಕಷ್ಟವನ್ನು ಪಡುತ್ತೆ, ಸ್ವಾಭಿಮಾನವನ್ನು ಬಿಟ್ಕೊಡದೆ ಮಕ್ಕಳ ಆಸೆಯನ್ನು ಈಡೇರಿಸೋಕ್ಕೋಸ್ಕರ ಯಾವ ರೀತಿ ಕಷ್ಟವನ್ನು ಪಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಆರ್ಯನ್ ತೇಜಸ್ ಅವರು ಮೊದಲ ಬಾರಿಗೆ ಹೀರೋ ಆಗಿ, ಡೈರೆಕ್ಟರಾಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕಥೆಯ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇದರ ಜೊತೆಗೆ ರಾಧಾ ಭಗವತಿಯವರು ಕೂಡ ಈ ಮಮತಾ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇವರಿಬ್ಬರ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರೀನಲ್ಲಿ. ಹಾಗಾಗಿ ಇನ್ನೂ ಯಾರು ಈ ಸಿನಿಮಾವನ್ನು ನೋಡಿಲ್ವೋ ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಹೊಸಬರಿಗೆ ಒಂದು ಅವಕಾಶವನ್ನು ಕೊಡಿ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಫ್ಯಾಮಿಲಿ ಆಡಿಯನ್ಸ್ ಯಾವುದೇ ಒಂದು ಅಳಕಿಲ್ಲದೆ ಈ ಸಿನಿಮಾವನ್ನು ನೋಡ್ಬೋದು. ಯಾಕಂದರೆ ಈ ಫ್ಯಾಮಿಲಿ ಯಾವ ರೀತಿ ಕಷ್ಟವನ್ನು ಪಡ್ತಾರೆ, ಮಕ್ಕಳನ್ನು ಬೆಳೆಸೋ ರೀತಿಯಾಗಲಿ, ಮಕ್ಕಳ ಭವಿಷ್ಯಕ್ಕಾಗಲಿ, ಮಕ್ಕಳ ಆಸೆಗಳನ್ನು ಈಡೇರಿಸೋದ್ರಲ್ಲಿ ಈ ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವ ರೀತಿ ಕಷ್ಟವನ್ನು ಪಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆರ್ಯನ್ ತೇಜಸ್ ಅವರು ಈ ಸಿನಿಮಾ ಮೂಲಕ ತೋರಿಸಿದ್ದಾರೆ. ಸೊ ನನಗೂ ಕೂಡ ಈ ಸಿನಿಮಾ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲರೂ ಇನ್ನೂ ಯಾರು ಈ ಸಿನಿಮಾ ನೋಡಿಲ್ವೋ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.